ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಮಳೆ ಬರ್ತಿದೆ ಫ್ರೆಂಡ್ಸ್. ನಾನು ಮತ್ತು ನನ್ನ ತಂಗಿ ಸೇರಿಕೊಂಡು ವ್ಲಾಗ್ ಮಾಡ್ತಿದ್ದೇವೆ ಫ್ರೆಂಡ್ಸ್. ಜಸ್ಟ್ ಒಂದು ವ್ಲಾಗಿಗೆ ಹೋಗ್ಬರೋಣ ಅಂತ ನೋಡಿದ್ವಿ ಫ್ರೆಂಡ್ಸ್. ಮಳೆ ಬಂದಿರೋದ್ರಿಂದ ನೆಲ ಎಲ್ಲ ಜಾರ್ತಿದೆ ಫ್ರೆಂಡ್ಸ್ ಫುಲ್ಲು. ನಾನು ಇವತ್ತು ಒಂದು ಡ್ಯಾನ್ಸ್ ಮಾಡೋಣ ಅಂದ್ಕೊಂಡೆ, ಬಟ್ ಜಾಸ್ತಿ ಮಳೆ ಇರೋದ್ರಿಂದ ಕಾರಣಾಂತರಗಳಿಂದ ಆದರೆ ಮಾಡ್ತೆ, ಇಲ್ಲಿದ್ರೆ ಇಲ್ಲ ಫ್ರೆಂಡ್ಸ್. ನೋಡಿ ನಮ್ಮನೇದು ಗುಲಾಬಿ ಜಾರ್ತಿದೆ. ನಮ್ಮ ಮನೆಯದು ಗಿಡ ಎಲ್ಲ ಹೀಗಾಗಿದೆ ಫ್ರೆಂಡ್ಸ್. ಗುಲಾಬಿ ಒಂದೊಂದು ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಳೆ ಬರ್ತಿದೆ ಆದರೂ ನಾವು ವ್ಲಾಗ್ ಮಾಡ್ತಿದ್ದೇವೆ ಫ್ರೆಂಡ್ಸ್. ಎಲ್ಲ ಸೈಡು ನಮ್ಮದು ನೀರೆಲ್ಲ ತುಂಬಿದೆ ಫ್ರೆಂಡ್ಸ್, ಫುಲ್ ನೀರು ತುಂಬಿದೆ ಫ್ರೆಂಡ್ಸ್. ಕಾಲು ಇಡ್ಲಿಕ್ಕೆ ಆಗೋದಿಲ್ಲ ನನಗೆ, ಕಾಲು ದಿಂಬಿ ತನಕ ಬರುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ಸೈಡು ಬರುತ್ತೆ ಫ್ರೆಂಡ್ಸ್, ಫೀಟ್ ತನಕ, ಫೀಟ್ ಅಷ್ಟು ಎಲ್ಲ ಅವಳು ನನ್ನ ತಂಗಿನೂ ಜಾರ್ತಿದೆ ಅಂತಿದ್ದಾಳೆ. ಬಟ್ ಜೋರು ಮಳೆ ಬಂದಿರೋದ್ರಿಂದ ಮಳೆ ಸ್ವಲ್ಪ ಲೈಟ್ ಬರ್ತಿದೆ ಅಂತ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಶಾಲೆದು ಪ್ರಾಜೆಕ್ಟ್ ಕೊಟ್ಟಿದ್ರು, ಸ್ವಲ್ಪ ಪ್ರಾಜೆಕ್ಟ್ ಎಲ್ಲ ಒಂಚೂರು ಮುಗಿಸ್ಕೊಂಡು ಮತ್ತು ಒಂಚೂರು ಇದೆ ಬಾಕಿ, ಮತ್ತು ಕಾಪೀಸ್ ಎಲ್ಲ ಬಂದಿದೆ ಆಯಿತು ಫ್ರೆಂಡ್ಸ್. ಮತ್ತೇನು ಕೆಲಸ ಇಲ್ಲ. ಆಮೇಲೆ ಎಲ್ಲ ಗಿಡ ಮರ ಎಲ್ಲ ನಾನು ತೋರಿಸ್ತಿದ್ದೇನೆ. ಮತ್ತು ಎಲ್ಲರೂ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ. ನೋಡಿ ಇದೆಲ್ಲ ಸೈಡು ಇದಾಗಿದೆ ಫ್ರೆಂಡ್ಸ್. ನನ್ನಪ್ಪ ತಿಂಡಿ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಬಂದುಬಿಟ್ಟು ಬೆಂಡೆಕಾಯಿ ನೋಡಿ ಫ್ರೆಂಡ್ಸ್. ಎಷ್ಟು ಇದು ಪಲ್ಯನೇ ಬರುತ್ತೆ. ಬೆಂಡೆಕಾಯಿ ಇದು ಸ್ವಲ್ಪ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಮಳೆಗಾಲದಕ್ಕಂತೂ ಸೈಕಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಅಪ್ಪನ ಹತ್ರ ಮಾಡಲಿಕ್ಕೆ ಹೇಳಿದೆ, ಅವರು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇದಂತೂ ಕ್ರಂಚಿ ಆಗಿರುತ್ತೆ, ಒಳ್ಳೆ ಆಗುತ್ತೆ ತಿನ್ನಲಿಕ್ಕೆ, ಕರ್ಕುರುಮಾಗುತ್ತೆ, ನಾವು ತಿಂತಾನೇ ಇರ್ತೀವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮಳೆಗಾಲದಲ್ಲಿ ಎಲ್ಲ ಹಾಟ್ ನೀರು ಕುಡೀರಿ. ಇವಾಗ ಇತ್ತೀಚೆಗೆ ಬಂದಂಥ ಡೆಂಗು ತುಂಬ ಜನರಿಗೆ ಹರಡ್ತಾ ಇದೆ. ನಿಮ್ಮ ಮನೆ ಹತ್ರ ಎಲ್ಲಾದರೂ ಇದು ಟೈಯರು ಅಥವಾ ಡಬ್ಬಿಯಲ್ಲೆಲ್ಲ ನೀರೆಲ್ಲ ತುಂಬಿದರೆ ತಕ್ಷಣ ಬಿಸಾಕಿ ಫ್ರೆಂಡ್ಸ್. ಅದರಲ್ಲಿ ಈಗ ಮೊಟ್ಟೆ ಇರ್ತವೆ. ಅದಕ್ಕೆ ನಮ್ಮ ಮನೆಯಲ್ಲೆಲ್ಲ ನಾವೆಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ, ಎಲ್ಲ ತುಂಬಿದ್ದಲ್ಲ ನೀರು. ಬಟ್ ಅದು ಸೊಳ್ಳೆನ ತಡಿಸ್ಕೊಳ್ಳಿಕ್ಕಾಗೋದಿಲ್ಲ, ರಾತ್ರಿ ನಿದ್ರೆ ಮಾಡಲಿಕ್ಕಾಗೋದಿಲ್ಲ. ಇದಕ್ಕೆ ನೀವು ಡೆಂಗು ರೋಗದಿಂದ ಎಷ್ಟು ದೂರ ಇರಬೇಕು ಫ್ರೆಂಡ್ಸ್ ಅಂತ ನಾನು ಭಾವಿಸ್ತೇನೆ ಹೇಳಲಿಕ್ಕೆ. ಮತ್ತು ಮಕ್ಕಳಿಗೆಲ್ಲ ಜಾಸ್ತಿ ನೀರಲ್ಲೆಲ್ಲ ಹೋಗಿ ಬಿಡಬೇಡಿ ಫ್ರೆಂಡ್ಸ್. ನಾವೆಲ್ಲ ಸೆಕೆಂಡ್ ಪಿ ಯು ಅಲ್ಲ ಫ್ರೆಂಡ್ಸ್. ಇವಾಗ ಅವಳು ಒಟ್ಟೊಟ್ಟು ಹೇಳ್ತಾಳೆ ಫ್ರೆಂಡ್ಸ್. ಸುಮ್ಮನೆ ತುಂಬ ನೀರು ತುಂಬಿದೆ. ಇವತ್ತು ಕ್ಲಾಸ್ ಇತ್ತು, ಬಟ್ ಹೋಗಿದ್ದೆ, ಎಲ್ಲದೂ ಇತ್ತು ಫ್ರೆಂಡ್ಸ್. ಹೋಗಿದ್ದೆ ಮಳೆಯಲ್ಲೂ. ಅವತ್ತು ಒಂದು ಫಂಕ್ಷನ್ ಇತ್ತು, ಅಲ್ಲಿ ಹೋಗಿದ್ವಿ. ಎಲ್ಲದೂ ಇದೆ ಫ್ರೆಂಡ್ಸ್, ಎಲ್ಲದೂ ಇದಾಗಿದೆ. ಮಾಡೋಣ ಅಂದ್ಕೊಂಡೆ, ಬಟ್ ಅಪ್ಪನ ಕೆಲಸ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದಾನೆ. ಅಪ್ಪ ತಿಂಡಿ ಮಾಡ್ತಿದ್ದಾರಲ್ಲ, ಅದೊಂದು ಅಂತ ವೆಯ್ಟ್ ಮಾಡ್ತಿದ್ದೀವಿ. ಆ ಪ್ರಾಜೆಕ್ಟ್ ಮಾಡಿದೆ ಫ್ರೆಂಡ್ಸ್, ಬಟ್ ಅಷ್ಟೊಂದು ಒಳ್ಳೆ ಆಗಿದೆ. ಬಟ್ ನಾನು ಮತ್ತು ಫಿನಿಶ್ಡ್ ಮಾಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ತಯಾರಾಗ್ತಿದ್ದೇನೆ. ಮತ್ತು ಜ್ವರ, ಇದು ಕೋಲ್ಡ್ ನೀರೆಲ್ಲ ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಐಸ್ ಕ್ರೀಮ್ಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅವಳು ಕೂಗ್ತಾ ಇದ್ದಾಳೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ.